ಎಲ್ಲರಿಗೂ MCQ ಮಾಸ್ಟರ್ ಕ್ವಿಜ್ಗೆ ಸ್ವಾಗತ. ಇಂದಿನ ಮೊದಲನೇ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಚೆಲೆನಸ್ ಮಹದೇವ್ ಎಂಬುದು ಯಾವುದರ ಹೊಸ ತಳಿ? ಉತ್ತರ ಪರಾವಲಂಬಿ ಕಣಜ. ಪೋರ್ಟ್ ಎಂದು ಯಾವ ಬಂದರನ್ನು ಘೋಷಿಸಲಾಗಿದೆ? ಉತ್ತರ ವಿ.ಓ. ಚಿದಂಬರನಾರ್ ಬಂದರು. ಚುನಾವಣಾ ಆಯೋಗವು ಮಾರ್ಚ್ 15, 2026ರಂದು ಎಷ್ಟು ರಾಜ್ಯಗಳ ವಿಧಾನಸಭಾ ಚುನಾವಣಾ ವೇಳಾಪಟ್ಟಿಯನ್ನು ಪ್ರಕಟಿಸಿತು? ಉತ್ತರ 4 ರಾಜ್ಯಗಳು ಮತ್ತು 1 ಕೇಂದ್ರಾಡಳಿತ ಪ್ರದೇಶ. 2026ರ ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಗ್ರ್ಯಾನ್ ಪ್ರಿಕ್ಸ್ನಲ್ಲಿ ಜಾವೆಲಿನ್ ಎಸೆತದಲ್ಲಿ ಚಿನ್ನ ಗೆದ್ದ ಭಾರತೀಯ ಯಾರು? ಉತ್ತರ ಸುಮಿತ್ ಅಂಟಿಲ್. ಇತ್ತೀಚೆಗೆ ನಿಧನರಾದ ಪ್ರೊಫೆಸರ್ ಹರ್ಮೋನ್ ಕುಲ್ಕೆ ಅವರು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದವರು? ಉತ್ತರ ಭಾರತಶಾಸ್ತ್ರಜ್ಞ. ಲೇಕ್ ಅಂಡ್ ಏರ್ ವಾಚ್ ಎಂಬ ಪರಿಸರ ಮೇಲ್ವಿಚಾರಣಾ ಉಪಕ್ರಮವನ್ನು ಯಾವ ರಾಜ್ಯ ಸರ್ಕಾರ ಪ್ರಾರಂಭಿಸಿದೆ? ಉತ್ತರ ತಮಿಳುನಾಡು. ಇತ್ತೀಚೆಗೆ ಕೇಂದ್ರ ಸರ್ಕಾರವು ಯಾವ ಕಾರ್ಯಕರ್ತರ ಮೇಲಿನ ರಾಷ್ಟ್ರೀಯ ಭದ್ರತಾ ಕಾಯ್ದೆ ಅಡಿಯಲ್ಲಿನ ಬಂಧನವನ್ನು ರದ್ದುಗೊಳಿಸಿತು? ಉತ್ತರ ಸೋನಂ ವಾಂಗ್ಚುಕ್. ಭಾರತೀಯ ನೌಕಾಪಡೆಗಾಗಿ ಸೂಪರ್ ರ್ಯಾಪಿಡ್ ಗನ್ ಮೌಂಟ್ ಅನ್ನು ಅಭಿವೃದ್ಧಿಪಡಿಸಿದ ಸಂಸ್ಥೆ ಯಾವುದು? ಉತ್ತರ BHEL. ಅಂತಾರಾಷ್ಟ್ರೀಯ ಇಂಧನ ಸಂಸ್ಥೆ ಇತ್ತೀಚೆಗೆ ಎಷ್ಟು ಮಿಲಿಯನ್ ಬ್ಯಾರೆಲ್ ತೈಲವನ್ನು ತುರ್ತು ಸಂಗ್ರಹದಿಂದ ಬಿಡುಗಡೆ ಮಾಡಲು ನಿರ್ಧರಿಸಿದೆ? ಉತ್ತರ 400 ಮಿಲಿಯನ್ ಬ್ಯಾರೆಲ್. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ನಾಸಾದ ವ್ಯಾನ್ ಅಲೆನ್ ಪ್ರೋಬ್ಸ್ ಯಾವುದಕ್ಕೆ ಸಂಬಂಧಿಸಿದೆ? ಉತ್ತರ ಭೂಮಿಯ ವಿಕಿರಣ ಪಟ್ಟಿಗಳ ಅಧ್ಯಯನ. 2025ರ ಜ್ಞಾನಪೀಠ ಪ್ರಶಸ್ತಿಗೆ ಆಯ್ಕೆಯಾದವರು ಯಾರು? ಉತ್ತರ ಆರ್. ವೈರಮುತ್ತು. ಪಶ್ಚಿಮ ಬಂಗಾಳದಲ್ಲಿ 2026ರ ವಿಧಾನಸಭಾ ಚುನಾವಣೆ ಎಷ್ಟು ಹಂತಗಳಲ್ಲಿ ನಡೆಯಲಿದೆ? ಉತ್ತರ 2 ಹಂತ. ಅರುಣೋದಯ 3.0 ಎಂಬ ಕಲ್ಯಾಣ ಯೋಜನೆಯ ಅಡಿಯಲ್ಲಿ ಮಹಿಳೆಯರಿಗೆ ಆರ್ಥಿಕ ನೆರವು ನೀಡುತ್ತಿರುವ ರಾಜ್ಯ ಯಾವುದು? ಉತ್ತರ ಅಸ್ಸಾಂ. ಓಜಸ್ ಡೆಲ್ ಸಲಾಡೋ ಎಂಬ ವಿಶ್ವದ ಅತಿ ಎತ್ತರದ ಜ್ವಾಲಾಮುಖಿಯನ್ನು ಏರಿದ ಭಾರತೀಯರು ಯಾರು? ಉತ್ತರ ಅರ್ಪಿತಾ ಪಾತ್ರ. ಕೇಂದ್ರ ಜಲಶಕ್ತಿ ಸಚಿವರು ಇತ್ತೀಚೆಗೆ ನ್ಯಾಷನಲ್ ಡ್ಯಾಮ್ ಸೇಫ್ಟಿ ಅಥಾರಿಟಿ ಹೊಸ ಕಚೇರಿಯನ್ನು ಎಲ್ಲಿ ಉದ್ಘಾಟಿಸಿದರು? ಉತ್ತರ ನವದೆಹಲಿ. ಬುಡಕಟ್ಟು ಪ್ರದೇಶಗಳಲ್ಲಿ ಆರೋಗ್ಯ ಸೌಲಭ್ಯಗಳನ್ನು ಬಲಪಡಿಸಲು ಆಯಿಲ್ ಇಂಡಿಯಾ ಲಿಮಿಟೆಡ್ ಯಾವ ಸಂಸ್ಥೆಯೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ? ಉತ್ತರ NSTFDC. 2026ರ ಕರ್ನಾಟಕದ ಬಜೆಟ್ನಲ್ಲಿ ಹುಬ್ಬಳ್ಳಿ ಧಾರವಾಡಕ್ಕೆ ಎಷ್ಟು ಮೊತ್ತದ ಹೆಚ್ಚುವರಿ ಬಜೆಟ್ ಮಂಡಿಸಲಾಗಿದೆ? ಉತ್ತರ 7.79 ಕೋಟಿ. ಇತ್ತೀಚೆಗೆ ಯಾವ ದೇಶವು ಫಿಫಾ ವಿಶ್ವಕಪ್ 2026ರಿಂದ ಹಿಂದೆ ಸರಿಯುವುದಾಗಿ ಘೋಷಿಸಿದೆ? ಉತ್ತರ ಇರಾನ್. ಅಮೃತ್ ಭಾರತ್ ಸ್ಟೇಷನ್ ಯೋಜನೆಯಡಿಯಲ್ಲಿ ಇತ್ತೀಚೆಗೆ ಎಷ್ಟು ರೈಲು ನಿಲ್ದಾಣಗಳ ಪುನರ್ ಅಭಿವೃದ್ಧಿ ಪೂರ್ಣಗೊಂಡಿದೆ?
ಉತ್ತರ 180. ಕೆಂಪು ರಕ್ತ ಕಣಗಳಲ್ಲಿ ಕಂಡುಬರುವ ಯಾವ ಅಂಶವು ಆಮ್ಲಜನಕವನ್ನು ಸಾಗಿಸುತ್ತದೆ? ಉತ್ತರ ಹಿಮೋಗ್ಲೋಬಿನ್.